ಮಹಾತ್ಮ ಜ್ಯೋತಿಬಾ ಫುಲೆ ಕೊರೆಂಗಾವ್ ಯುದ್ಧದ ಕಾರಣಕ್ಕಾಗಿ ಯಾವ ಶಿಕ್ಷಣ ಇಲ್ಲಿಯ ಮೂಲ ನಿವಾಸಿಗಳಿಗೆ ಅಥವಾ ಬಹುಜನರಿಗೆ ಸಿಕ್ಕಿತ್ತೋ ಆ ಶಿಕ್ಷಣವನ್ನು ಪಡೆದು ತನ್ನ ಪತ್ನಿ ಸಾವಿತ್ರಿಬಾಯಿ ರವರಿಗೆ ಆ ಶಿಕ್ಷಣವನ್ನು ಹೇಳಿಕೊಟ್ಟು ತನ್ನ ಪತ್ನಿಯನ್ನು ಸ್ವತಃ ಶಿಕ್ಷಕಿಯನ್ನಾಗಿ ಮಾಡಿ ಈ ದೇಶದಲ್ಲಿ 1848 ಕಾಲಘಟ್ಟಕ್ಕೆ 18 ಶಾಲೆಗಳನ್ನು ಸ್ವತಃ ತಮ್ಮ ಸ್ವಂತ ಖರ್ಚಿನಿಂದ ಮಹಾರಾಷ್ಟ್ರ ಪ್ರಾಂತ್ಯದಲ್ಲಿ ನಿರ್ಮಿಸಿದ್ದಾರೆ ಅಂತ ಹೇಳಿದರೆ ಇದು ಏನು ಸುಲಭದ ಮಾತಲ್ಲ. 18 ಶಾಲೆಗಳಲ್ಲಿ ಕಡ್ಡಾಯವಾಗಿ ಎಲ್ಲ ಶೋಷಿತ ಸಮುದಾಯಕ್ಕೆ, ಅಸ್ಪೃಶ್ಯ ಸಮಾಜದ ಹೆಣ್ಣು ಮಕ್ಕಳಿಗೆ, ಬ್ರಾಹ್ಮಣ ಸಮುದಾಯದ ಹೆಣ್ಣು ಮಕ್ಕಳಿಗೆ ಕೂಡ ಪ್ರಪ್ರಥಮವಾಗಿ ಶಿಕ್ಷಣವನ್ನು ನೀಡಿದಂತಹ ಕೀರ್ತಿ ಈ ದೇಶದಲ್ಲಿ ಇದ್ದರೆ ಅದು ನಮ್ಮ ಮಹಾತ್ಮ ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿಬಾ ಫುಲೆ. ಈ ಮಾತನ್ನು ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದರೆ, ಸತ್ಯಶೋಧನಾ ವೇದಿಕೆ ಈ ಸತ್ಯ ಘಟನೆಯನ್ನು ಅರಿತುಕೊಳ್ಬೇಕು. ನಮ್ಮ ಒರಿಜಿನಾಲಿಟಿ, ಈ ದೇಶದಲ್ಲಿ ನಮಗೆ ಅಸ್ತಿತ್ವ ಅನ್ನೋದು ಎಲ್ಲಿಂದ ಸಿಕ್ಕಿದೆ? ಈ ದೇಶದ ಜಾತಿವಾದಿಗಳಿಂದ ಖಂಡಿತ ಸಿಕ್ಕಿಲ್ಲ, ಈ ದೇಶದ ಧರ್ಮ ಗ್ರಂಥಗಳಿಂದ ಖಂಡಿತ ಸಿಕ್ಕಿಲ್ಲ. ಈ ದೇಶದಲ್ಲಿ ನಮ್ಮ ಹಿರಿಯರು ಅನೇಕರು ಸಾವಿರಾರು ವರ್ಷಗಳಿಂದ ಬೇರೆ ಬೇರೆ ತಮ್ಮದೇ ಆದ ಶೈಲಿಯಲ್ಲಿ ಪೂಜೆ ಪುರಸ್ಕಾರಗಳನ್ನು ಮಾಡಿದರೆ ಅದರಿಂದ ಸಿಕ್ಕಿಲ್ಲ. ನಮಗೆ ಏನಾದರೂ ಸ್ವಾಭಿಮಾನ, ಆತ್ಮಗೌರವ, ಘನತೆ ಅಥವಾ ಸಾರ್ವಜನಿಕ ಕ್ಷೇತ್ರದಲ್ಲಿ ಮುಕ್ತವಾಗಿ ನಾವು ಇವತ್ತು ಓಡಾಡ್ತಿದ್ದೀವಿ ಅಂತ ಹೇಳಿದರೆ ಅದು ಕೊರೆಂಗಾವ್ ಯುದ್ಧದಿಂದ ಆರಂಭವಾಗಿ ಪರಮ ಪೂಜ್ಯ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಸಂವಿಧಾನವನ್ನು ಅರ್ಪಿಸುವ ಆ ಕ್ಷಣದವರೆಗಿನ ಹೋರಾಟದ ಆ ಸತ್ಯ ಶೋಧನೆಯನ್ನು ಈ ತಂಡದವರು ಖಂಡಿತವಾಗಿ ಮಾಡಲೇಬೇಕಾಗುತ್ತೆ. ಅದು ಮಾಡಿಕೊಂಡ್ರೆ, ನೀವು ಅದನ್ನು ತಿಳ್ಕೊಂಡ್ರೆ ನೀವು ಮುಂದೆ ಏನು ಮಾಡಬೇಕು ಎಂಬುದು ಗೊತ್ತಾಗುತ್ತೆ. ಯಾಕೆಂದರೆ ನಾವು ಮೊನ್ನೆನೇ ಸಮಿತಿಯ ಸದಸ್ಯರ ಹತ್ರ ನಾನು ಮಾತಾಡುವಾಗ ಆವಾಗಲೂ ಹೇಳಿದೆ, ನಾವು ಏನು ಸಹಾಯ ಹಸ್ತ ನೀಡುವಂಥದ್ದು ಅಥವಾ ಏನು ಅನಾರೋಗ್ಯದ ಸಮಯದಲ್ಲಿ ಯಾರಿಗಾದರೂ ಹೆಲ್ಪ್ ಮಾಡುವಂಥದ್ದು, ಇನ್ನೇನೋ ಸ್ವಲ್ಪ ದುಡ್ಡು ಕೊಡುವಂಥದ್ದು, ಅದು ಇಂಪಾಸಿಬಲ್, ಅದು ಸಾಧ್ಯ ಇಲ್ಲ. ನಮಗೆ ಯಾಕೆ ಸಾಧ್ಯ ಇಲ್ಲ ಅಂತ ಹೇಳಿದರೆ, ನಮ್ಮಲ್ಲಿ ಅಷ್ಟು ಆರ್ಥಿಕ ಪ್ರಾಬಲ್ಯವಿಲ್ಲ, ಆರ್ಥಿಕ ಶಕ್ತಿ ಇಲ್ಲ. ಸುಮ್ಮನೆ ಒಂದು ಕಾರಣಕ್ಕೆ ಈಗ ಒಬ್ಬರಿಗೆ ನೀವು ದುಡ್ಡು ಕೊಡ್ತಾ ಹೋದಂಗೆ ಅದು ಬೇರೆ ಬೇರೆ ರೀತಿಯ ಕಾರಣದಿಂದ ನಿಮ್ಮ ಮೂಲ ಉದ್ದೇಶ ಏನಿದೆಯೋ ಆ ಮೂಲ ಉದ್ದೇಶ ಈಡೇರಲ್ಲ. ಅದರ ಬದಲಾಗಿ ಒಂದು ಕಥೆ ಇದೆ ಅಲ್ಲ ನೋಡಿ, ಒಬ್ಬ ತಂದೆ ತನ್ನ ಮಗನಿಗೆ ಪ್ರತಿದಿನ ಗಾಳ ಹಾಕಿ ಮೀನು ಹಿಡಿದು ಕೊಡ್ತಿದ್ದಂತೆ. ಆ ಗಾಳ ಹಾಕಿ ಮಗ ತಂದೆ ಯಾವ ಕೆರೆಯಲ್ಲಿ ಅಥವಾ ಯಾವ ನದಿಯಲ್ಲಿ ಗಾಳ ಹಾಕಿ ಮೀನು ಹಿಡಿದು ಕೊಡ್ತಾನೋ ತಂದೆ ಹಿಡಿದುಕೊಂಡು ಬರುವವರೆಗೆ ಆ ಮಗ ಕಾಯಬೇಕು. ಮಗನ ಇಚ್ಛೆಯಂತೆ ಮೀನು ತಿನ್ನಲಿಕ್ಕೆ ಆಗಲ್ಲ. ತಂದೆ ಯಾವುದನ್ನು ಹಿಡಿದು ಕೊಡ್ತಾನೋ ಅದನ್ನು ಮಾತ್ರ ಆ ಮಗ ತಿನ್ನಲಿಕ್ಕೆ. ಒಂದು ಸಲ ಆ ಮಗ ಕೇಳ್ತಾನೆ, ಅಪ್ಪ ನೀವು ಎಷ್ಟು ಸಲ ಅಂತ ಮೀನು ಹಿಡಿದು ಕೊಡ್ತೀರಾ? ನೀವು ಕೊಟ್ಟದನ್ನು ನಾನು ತಿನ್ನಬೇಕು, ನನಗೂ ಮೀನು ಹಿಡಿಲಿಕ್ಕೆ ಕಲಿಸ್ಕೊಡಿ. ಆ ಮೀನು ಹಿಡಿಯುವುದು, ಗಾಳ ಹಾಕುವುದು, ಅದನ್ನು ಹೇಗೆ ತೆಗೆಯುವುದು ಎಂಬುದನ್ನು ಕಲಿಸ್ಕೊಡಿ. ನನಗೆ ಬೇಕಾದಂತಹ ಮೀನನ್ನು ನಾನೇ ಹಿಡಿದು ತಿಂತೀನಿ. ಸೊ ಈ ಸತ್ಯ ಶೋಧನಾ ವೇದಿಕೆ ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯನ್ನು ಸ್ವಂತಿಕೆಯಿಂದ, ಆತ್ಮಗೌರವದಿಂದ ಶಿಕ್ಷಣವನ್ನು ಪಡೆದು ಸಬಲೀಕರಣಗೊಳಿಸುವಂತಹ ಕೆಲಸವನ್ನು ಮಾಡಿದರೆ ಖಂಡಿತವಾಗಿ ನಮಗೆ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ದೂರದೃಷ್ಟಿಯ ಕನಸಾಗಿದ್ದಂತಹ ಆ ಪ್ರಬುದ್ಧ ಭಾರತವನ್ನು ನಿರ್ಮಿಸಲಿಕ್ಕೆ ನಮಗೆ ಖಂಡಿತವಾಗಿಯೂ ಸಾಧ್ಯವಿದೆ. ಆ ನಿಟ್ಟಿನಲ್ಲಿ ಎಲ್ಲರೂ ಪ್ರಾಮಾಣಿಕವಾಗಿ ಕೆಲಸ ಮಾಡೋಣ. ಹಾಗಂತ ಈ ತಂಡದಲ್ಲಿರುವ ಸದಸ್ಯರ ನಿಮ್ಮ ಶ್ರಮ, ನಿಮ್ಮ ಕೆಲಸ, ನೀವು ಮೊನ್ನೆಯಿಂದ ಎಷ್ಟು ಓಡಾಡಿದ್ದೀರಾ, ಎಷ್ಟು ಕಷ್ಟಪಟ್ಟಿದ್ದೀರಾ, ಅದರ ಬಗ್ಗೆ ತುಂಬ ನೆನಪಿದೆ ನನಗೆ. ಖಂಡಿತವಾಗಿ ನೀವು ಹಾನೆಸ್ಟ್ಲಿ ಏನಾದರೂ ಮಾಡಬೇಕು ಎಂಬ ಉದ್ದೇಶದಿಂದಲೇ ಕೆಲಸವನ್ನು ಮಾಡ್ತೀರಾ. ಆದರೆ ಗೊತ್ತಿರಲಿ, ಬೆಳ್ತಂಗಡಿಯಲ್ಲಿ ತನ್ನದೇ ಆದಂತಹ ಒಂದು ವಿಶಿಷ್ಟವಾದ ಇತಿಹಾಸವಿದೆ. ಇಲ್ಲಿ ನಮಗಿಂತ ಅನೇಕ ಜನ ಹಿರಿಯರು ಬೇರೆ ಬೇರೆ ವಿಭಿನ್ನ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಎಲ್ಲರ ಕೆಲಸದ ಹಿಂದೆ ಅವರಿಗೆ ಪ್ರೇರಣೆಯಾಗಿದ್ದದು, ನಿಮ್ಮ ಬ್ಯಾನರಲ್ಲಿ ಇಷ್ಟು ಫೋಟೋಗಳಿವೆಲ್ಲ, ಇವರೇ ಪ್ರೇರಣೆಯಾಗಿದ್ದದು. ಗೌತಮ ಬುದ್ಧನಿಂದ ಹಿಡಿದು ಪ್ರೊಫೆಸರ್ B ಕೃಷ್ಣಪ್ಪರವರೆಗೆ, ದಾದಾ ಸಾಹೇಬ್ ಕಾನ್ಶ್ರಾಮ್ರವರೆಗೆ ಎಲ್ಲರಿಗೆ ಒಂದಲ್ಲ ಒಂದು ರೀತಿಯಿಂದ ಸ್ಫೂರ್ತಿ ಅಥವಾ ಆದರ್ಶ ಅಥವಾ ಒಂದು ಗೈಡ್ಲೈನ್ಸ್ ಯಾರ್ದಂತ ಹೇಳಿದರೆ ಅವ್ರದ್ದೇ. ಹಾಗಾದರೆ ಅವರೆಲ್ಲರೂ ನೋಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರಬಹುದು, ದಾದಾ ಸಾಹೇಬ್ ಕಾನ್ಶ್ರಾಮ್ ಆಗಿರ್ಬೋದು, ಮಹಾತ್ಮ ಜ್ಯೋತಿಬಾ ಫುಲೆ ಆಗಿರ್ಬೋದು, ಛತ್ರಪತಿ ಶಾಹುಜಿ ಮಹಾರಾಜ್ ಆಗಿರ್ಬೋದು, ಇವರೆಲ್ಲ ಪೂರ್ವಿಕರು ಯಾರಿದ್ದಾರೋ ತಮ್ಮ ತಮ್ಮ ಪರಿಮಿತಿಯಲ್ಲಿ, ತಮ್ಮ ರಾಜ್ಯದಲ್ಲಿ ಅಥವಾ ತಮಗೆ ಅವಕಾಶ ಸಿಕ್ಕಾಗ ಅತ್ಯುತ್ತಮವಾದ ಒಳ್ಳೊಳ್ಳೆ ಕೆಲಸವನ್ನು ಮಾಡಿಬಿಟ್ಟಿದ್ದಾರೆ. ಸೊ ಬೆಳ್ತಂಗಡಿಯಲ್ಲಿ ನಾವು ಇದೇ ಹಿನ್ನೆಲೆಯಲ್ಲಿ, ಇದೇ ಚರಿತ್ರೆಯನ್ನು ಇಟ್ಟಿರುವಂತಹ ನಾವು, ಈ ಚರಿತ್ರೆಯ ಗೊತ್ತಿರುವಂತಹ ನಾವು ಯಾಕೆ ಈ ಕೆಲಸವನ್ನು ಒಂದು ರೀತಿ ನಮ್ಮೊಳಗಡೆ ಸ್ವಾಭಿಮಾನ, ಆತ್ಮಗೌರವ, ಸ್ವಂತಿಕೆ ಬರುವಂತಹ ಒಂದು ವ್ಯವಸ್ಥೆ ಯಾಕೆ ಬೆಳ್ತಂಗಡಿಯಲ್ಲಿ ನಿರ್ಮಾಣ ಆಗಿಲ್ಲ ಎಂಬ ಬಗ್ಗೆಯೂ
ಕೂಲಂಕುಷವಾಗಿ ನಮ್ಮ ಈ ವೇದಿಕೆ ಬಹುಶಃ ಅವಲೋಕನ ನಡೆಸಿದರೆ ಮುಂದುವರಿದು ಅದಕ್ಕೆ ಸೂಕ್ತ ಪರಿಹಾರವನ್ನು ಕಂಡುಕೊಳ್ಳಬಹುದು. ಹಾಗೆ ನಮಗೆ ಆದರ್ಶ ಯಾವತ್ತೂ ಕೂಡ ಅನೇಕ ಜನ ಏನೇನೋ ಗೈಡ್ಲೈನ್ಸ್ ಕೊಡ್ಬೋದು. ಒಬ್ಬ ವ್ಯಕ್ತಿ ಅಚ್ಚುಮೆಚ್ಚಿನಿಂದ ನಿಮಗೆ ಬಣ್ಣ ಬಣ್ಣದ ಕಥೆಗಳ ಮೂಲಕ ಅಥವಾ ಇನ್ನೇನು ಬೇರೆ ಬೇರೆ ಲ್ಯಾಂಗ್ವೇಜ್ ಮೂಲಕ ನಿಮ್ಮನ್ನು ವರ್ಣಿಸ್ಬೋದು, ನಿಮಗೆ ಎಕ್ಸ್ಪ್ಲೇನ್ ಮಾಡ್ಬೋದು, ನಿಮಗೆ ಏನನ್ನ ಹೇಳಿಕೊಡ್ಬೋದು. ಒಂದು ಖುಷಿ ಆಗ್ಬೋದು, ಕ್ಲ್ಯಾಪ್ ಹೊಡಿತೀರ, ಮಾತಿಗೆ ಮಾತಾಡಲಿಕ್ಕೆ ಬಿಡಲ್ಲ, ಅಷ್ಟು ಕ್ಲ್ಯಾಪ್ ಹೊಡಿತೀರ. ನಮಗೆ ಈ ಯಾರು ಸಮಾಜದ ನಿರ್ಮಾತೃಗಳು, ಈ ದೇಶದಲ್ಲಿ ಸ್ವಾತಂತ್ರ್ಯ, ಸಮಾನತೆ, ಸಹೋದರತೆ ಇರಬೇಕು, ಈ ದೇಶದಲ್ಲಿ ಅಸ್ಪೃಶ್ಯತೆ ಅಳಿಯಬೇಕು, ಜಾತಿ ವ್ಯವಸ್ಥೆ ನಾಶವಾಗಬೇಕು, ಸರ್ವ ಸಮಾಜದ ಪ್ರತಿಯೊಬ್ಬ ಮನುಷ್ಯನು ಸಮವಾಗಿ ಸಮಾನವಾಗಿ ಬಾಳಬೇಕು, ಬದುಕಬೇಕು ಅಂತ ಹೇಳಿ ಯಾರು ಬಯಸುತ್ತಾರೋ ಅವರೆಲ್ಲರಿಗೂ ಕೂಡ ನಮಗೆ ಸ್ಫೂರ್ತಿ ಯಾರು ಅಂತ ಹೇಳಿದರೆ ಪ್ರತಿಯೊಬ್ಬರಿಗೂ ಕೂಡ ನಮಗೆ ಸಿಂಧೂ ನಾಗರಿಕತೆಯ ಆ ಇತಿಹಾಸ ಏನಿದೆಯೋ ಅಲ್ಲಿಂದ ಗೌತಮ ಬುದ್ಧನಿಂದ ಹಿಡಿದು ಪ್ರೊಫೆಸರ್ BK ಕೃಷ್ಣಪ್ಪರವರೆಗಿನ ಎಲ್ಲ ವಿಚಾರಗಳನ್ನು ನಾವು ತಿಳ್ಕೊಂಡಿರಬೇಕು. ಅದರಲ್ಲೂ ವಿಶೇಷವಾಗಿ ನಾವು ಅತಿ ಪ್ರಮುಖವಾಗಿ ಅರ್ಥ ಮಾಡಿಕೊಳ್ಬೇಕಿದ್ದದು ಪರಮ ಪೂಜ್ಯ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು. ಬಂಧುಗಳೇ, ಅಂಬೇಡ್ಕರ್ ಅವರ ಇಡೀ ಜೀವನವನ್ನು ನೀವು 22 ಸಂಪುಟಗಳನ್ನು ಓದುತ್ತಾ ಕುಳಿತರೆ ಅದು ಮುಗಿಯುವಂಥದ್ದಲ್ಲ. ಅಷ್ಟೆಲ್ಲ ಬೇಡ, ನಿಮಗೆ ಸ್ಪಷ್ಟತೆ ಇರಲಿ. ಈ ವ್ಯವಸ್ಥೆಯಲ್ಲಿ, ಈ ಸಮಾಜದಲ್ಲಿ ಸಮಸ್ಯೆ ಇದೆ, ಅಸ್ಪೃಶ್ಯ ಸಮಾಜಕ್ಕೆ ಸಮಸ್ಯೆ ಇದೆ, ಶೋಷಿತ ಸಮಾಜಕ್ಕೆ ಅನ್ಯಾಯವಾಗ್ತಿದೆ, ಶೋಷಿತ ಸಮಾಜಕ್ಕೆ ಬೇಕಾದಷ್ಟು ಸಮಸ್ಯೆಗಳಿವೆ. ನೀವು ಪಟ್ಟಿ ಮಾಡ್ತಾ ಹೋದರೆ, ಈಗಾಗಲೇ ನಮ್ಮ ಆತ್ಮೀಯರಾಗಿದ್ದಂತಹ ಶೇಖರ್ ಕುಕ್ಕೇಡಿ ಅವರ ಭೂಮಿಯ ಬಗ್ಗೆ ಮಾತನಾಡ್ತಿದ್ರು. ಅಂದರೆ ಅವರ ಮಾತಿನಲ್ಲೂ ಕೂಡ ನೋಡಿ, ರಿಸರ್ವ್ಡ್ ಲ್ಯಾಂಡ್, ಡಿಪ್ರೆಸ್ಡ್ ಕ್ಲಾಸ್ಡ್ ರಿಸರ್ವ್ಡ್ ಲ್ಯಾಂಡ್, DC ಮನ್ನಾ ಭೂಮಿ ಅಂತ ಕರಿತೀವಿ. ಅದರ ಬಗ್ಗೆ ನಾವು ಕೇಳ್ತಾ ಇದ್ದೀವಿ. ಅಂದರೆ ಆಲ್ರೆಡಿ ಫಿಕ್ಸ್ ಆಗಿದ್ದ ಭೂಮಿ ಅವರು ಕೊಡಲ್ಲಪ್ಪ.